ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನಾಳೆ ನನ್ನ ಮಗಂದು ಬರ್ಡೇ ಇದೆ, ಹಾಗಾಗಿ ನನ್ನ ಹಸ್ಬೆಂಡು ಇವತ್ತೇ ಗಿಫ್ಟ್ ಕೊಡ್ತಿದ್ದಾರೆ ಅವನಿಗೆ. ನೋಡ್ಬೋದು ನೀವು. ಬ್ಯಾಟ್ರಿ ಇದು ಎಲ್ಲ ಬರ್ತಡೇ, ನಾಳೆ ಬರ್ತಡೇ, ಆದರೆ ಇವತ್ತೊಂದು ನಾಳೆ ಎಕ್ಸಾಮ್ ಅಲ್ಲ ಅವನಿಗೆ, ಹಾಗಾಗಿ ಇವತ್ತೆಲ್ಲರ ಬಿಟ್ಟು ಮಲಗಲಿ ಅಂತೇಳಿ ಅವನಪ್ಪ ಇವತ್ತೇ ಕೊಟ್ಟರು. ಮುಸುಡಿಯಲ್ಲಿ ಸ್ಮೈಲ್ ಬಾರಿ ಬರ್ತಾ ಉಂಟು. ತೂಪಲೆ ಅಂದು ಬಕೀರೆ ಪನ್ನಡಿ ರಪ್ಪಗನೆ ಬೋದು ಬಂದು ಚರಣ್ಣಡ ಅವು ಅಣ್ಣ ಇರೆಗೊಂದು ಗಿಫ್ಟ್ ಉಂಟು, ಅದಕ್ಕೆ ನಾನು ಹೇಳಲಿಲ್ಲ. ನೀನು ಹೇಳ್ತಿಲ್ಲ ಅಂತೇಳಿ ಹೇಳ್ತೀಯ ಅಂತಾನೆ ನಾನು ಹೇಳಲಿಲ್ಲ ನಿಂಗೆ, ಗೊತ್ತಾಯ್ತಾ? ನೋಡ ತೋರಿಸು ಗಂಟೆ ಸೆಟ್ಟಿಂಗ್ಸ್ ಮಾಡಬೇಕಷ್ಟೇನಂತ. ಕಾಣಿಸ್ತಾ ಇಲ್ವಾ ಕ್ಯಾಮರಕ್ಕೆ? ಇದು ಟೈಮ್ ಕಾಣಿಸ್ತಾ ಇಲ್ಲ, ಯಾಕೆ? ಹಾಂ, ಚಂದ ಉಂಟು. ಅವ್ರದ್ದು ಓಡಾತೆ ನಿಕುಲೆ ಸ್ನೂಸ್ ದಾಯ ಬನ್ಪರಿಯೇ. ಸ್ನೂಸ್ ಹೇಳಿದ್ರೆ ಅವನು ಮತ್ತೆ ಸ್ನೂಸ್ ಮಾಡಿ 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 7 ಗಂಟೆ ಆಗ್ಬೋದು ಅವನು ಹೇಳುವಾಗ. ಇವತ್ತು ನಮಗೆ ಚಿಕನ್ ಸಾರು ಮಾಡಿದ್ದೇವೆ. ಚಿಕನ್ ಸಾರಂತೆ, ಚಿಕನ್ ಸುಕ್ಕ, ಹಾಗೆ ಮತ್ತೆ ಊಟ. ನನಗೆ ಇವತ್ತು ಟೊಮೆಟೊ ಸಾರು ಹಾಕಿ ಹಾಗೆ ಚಿಕನ್ ಸುಕ್ಕ. ಚಲೋ. ನಮ್ಮ ಮನೇಲಿ ಹೀಗೆ ನೀರು ಸಾರು ಮಾಡಿದ್ರೆ ಇಷ್ಟ ನನ್ನ ಹಸ್ಬೆಂಡಿಗೆ, ಹಾಗಾಗಿ ಇವತ್ತು ನೀರು ಸಾರೇ ಮಾಡಿದ್ದು. ಹೇಳು ಬಂದು ನನ್ನ ಹತ್ರ ಹೇಳೋದು ಮೆಲ್ಲ ಕೊಟ್ಟು, ಅಮ್ಮ ಎಂಥ ಗಿಫ್ಟ್ ಅಂತೇಳಿ ಮೆಲ್ಲ ಹೇಳಿ ಅಮ್ಮ ನನಗೆ ಅಂತ ಬಂದು ಫೈಟಿಂಗ್ ಹೇಳ್ದು. ತಾತ ಗಿಫ್ಟ್ ಬಂದೋಡ, ತಾತ ಗಿಫ್ಟ್ ಬಂದೋಡ, ತಾತ ಗಿಫ್ಟ್ ಬಂದೋಡ. ಬರ್ಡೇ ಇರ್ನ ಬಲ್ಲೆ ಫಸ್ಟ್ ಅಣ್ಣನ ಪನ್ಲೆ ಪನ್ಪೆಯ ಪನ್ಪೆ ಏರ್ನ ಬರ್ಡೇ ಇರ್ನೇನಿ ಅದು ಪಂಪೆನು ಐಕ್ಯದಕ್ಕೆ ಏನದು ನೇರ್ನ ಬರ್ಡೇನಿ ಬರ್ಡೇ ಇರ್ನಯ್ಯ ಅಣ್ಣನ ಗಿಫ್ಟ್ ಏರೇ ಕೀರ್ದೆ ಬಲಿಪುನು. ಹಾಂ ಪೊಯ್ ಪೊಯ್ ಅವು ಅಣ್ಣ ಬಂದು ಸರ್ಪ್ರೈಸ್ ಇಂಚಿ ಕೇಳಿ ಸ್ಟೋರ್ ರೂಮ್ ಉಂಡು ಗಿಫ್ಟ್ ಎಲ್ಲ ತೋಲೇಬೋದೇರು. ಹೇಯ್ ದಯ ಸ್ಟೋರ್ ರೂಮ್ ಉಂಡಿ ಐಡಿಯಾ ಅಲ್ಲಯ್ಯ ತೂಪ ಬಲ ಓ ಹನಿ ನೀರು ನಾಡ್ಲೆ ಪೋಲೆ ಅಣ್ಣಾಗ್ಲ ನಾಡ್ರಿಗೆ ಒಂದು ಪುಣ್ಯ ಬಲೆ ನೀರು ನಾಡ್ಲೆ ತುಕ ಹಿರಿಯದಿಕ್ಕೆ ಕೂಡ ತುಕ ಅಣ್ಣದಿಕ್ಕೆ ಕೂಡ ಒತ್ತು ಹಿರಿಯದಿಕ್ಕೆ ಕೂಡ ತುಕ. ಸ್ಟೋರ್ ರೂಮ್ ಮಾತ್ರ ಉಂಡು ನೆತ್ತಲೆಗ ಅದನ್ನು ಇಡೀ ನಾನು ಇದು ಮಾಡಿಟ್ಟಿದ್ದೇನೆ, ಹೈಡ್ ಮಾಡಿಟ್ಟಿದ್ದೇನೆ ಗಿಫ್ಟನ್ನು. ಇವಳು ಹುಡುಕ್ತಾಳ ಗೊತ್ತಿಲ್ಲ. ನನ್ನ ಸ್ಟೋರ್ ರೂಮ್ ಹಾಗೆ ಇದೆ ಒಟ್ರಾಸಿ. ನನಗೆ ಕಾಣ್ತಾ ಉಂಟು, ನಿಮಗೆ ಕಾಣ್ತಾ ಇಲ್ಲ. ಬೆಡ್ಶೀಟ್ ಮುಚ್ಚಿಟ್ಟಿದ್ದೇನೆ ನಾನು ಮೇಲೆ. ಇದು ನನ್ನ ಗಿಫ್ಟ್ ನನ್ನ ಮಗನಿಗೆ, ಎಂತ ಸುಶಾನಿಗೆ. ಇಡೀ ದೀಲೆ ಅವಳು ದೀಲೆ ಬೊಕ್ಕ ತುಪ್ಪ ತೂಕದ ಅದನ್ನು ತುಪ್ಪ
ಆಯಿತು. ಅಥವಾ ಮತ್ತೆ ಅವನ ಹತ್ರ ಹುಡುಕ್ಲಿಕ್ಕೆ ಹೇಳ್ತೇನೆ. ಈಗ ಇಲ್ಲಿರಲಿ. ಇದು ನನ್ನ ಮಗಳ ಕ್ಯೂರಿಯಾಸಿಟಿಗೋಸ್ಕರ ತೋರಿಸಿದ್ದೀಗ ಅವಳಿಗೆ ಅಲ್ಲನಾ. ಹೇಗೆ ಉಂಟಾ ಗಿಫ್ಟ್? ಎಂಥದ್ದು ಗೊತ್ತಾಯ್ತಾ ನಿಮಗೆ? ಡ್ರಾಯಿಂಗ್ ಮಾಡಲಿಕ್ಕೆ ಇದು ಡ್ರಾಯಿಂಗ್ ಎಂತ ಹೇಳೋದಪ್ಪ ಅದಕ್ಕೆ. ನಿನ್ನೆ ಚಿಕನ್ ಸುಕ್ಕ ಮಾಡಿದ್ದೆ ನಾನು. ಅದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೇನೆ. ಈಗ ಗಂಟೆ ಆಯಿತು, 7 ಗಂಟೆ ಹತ್ರ ಬಂತು. ಈಗ ಎಕ್ಸಾಮ್ಸ್ ಮಕ್ಕಳಿಗೆ ಇಬ್ಬರಿಗೆ ಸಹ. ಮತ್ತು ಇದ್ರ ಜೊತೆಗೆ ನೀರು ದೋಸೆ ಮಾಡ್ತೀನಿ. ನಿನ್ನೆ ರಾತ್ರಿ ಕೂಡ ನೀರು ದೋಸೆ ಮಾಡಿದ್ದೆ, ಆದರೆ ಕಿಚನ್ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ನಿನ್ನೆ ಸುಸ್ತಾಯಿತು ಅಂತೇಳಿ ಹೋಗಿ ಮಲಗಿದೆ. ಮಕ್ಕಳಿಗೆಲ್ಲ ಓದಿಸಿ ಆಗುವಾಗ ಸುಸ್ತಾಗಿತ್ತು. ಹಾಗಾಗಿ ಇನ್ನೂ ಎಲ್ಲ ದೋಸೆ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಳ್ತೇನೆ. ಪುನೊಮ್ಮೆ ಆಗ್ತದೆ ಹಾಗೆಯೇ. ಬೇಗ ಬೇಗ ಕಾಡಿದ್ದೇನೆ. ಇದಕ್ಕೆ ನೀರು ದೋಸೆಗೆ ಅಕ್ಕಿ ನೆನೆಲಿಕ್ಕೆ ಹಾಕಿದ್ದೀನಿ. ಇಲ್ಲಿ ನಾನು ಚೆನ್ನಾಗಿ ತೊಳೆದು ದೋಸೆ ಮಾಡ್ಕೊಳ್ತೇನೆ. ಆಗ ನಾನು ತೋರಿಸ್ತೇನೆ ರೀ. ಹ್ಯಾಪಿ ಬರ್ತ್ಡೇ ಶಾನು. ಥ್ಯಾಂಕ್ ಯು. ಎಕ್ಸಾಮ್ ನನ್ನ ಮಗನಿಗೆ, ಹಾಗಾಗಿ ಅವನ ಡಿಮ್ಯಾಂಡ್ ಪ್ರಕಾರ ಇವತ್ತು ಬೇಡಂತೆ ಅವನಿಗೆ ಬರ್ಡೇ. ಹಾಗಾಗಿ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಯಾವಾಗ ಬೇಕಾ ಬರ್ಡೇ? 17th. ಎಕ್ಸಾಮ್ ಎಲ್ಲ ಮುಗಿದ ಮೇಲಲ್ಲ. ಈಗ ಟೆಂಪಲಿಗೆಲ್ಲ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ಎಕಡೆ ಬರ್ಪುಜಿ ಬಂಡಾರ ಇತ್ತೆ ಬರ್ಪೆ ಬನ್ನೊಂದುಲ್ಲ ರೀ ಏತು ನಮ್ಮನೆ ಪಾತಿರುವಾರ. ಇವನಿಗೆ ಆಫ್ಟರ್ನೂನ್ ಎಕ್ಸಾಮ್, ಅವನಿಗೆ ಮಾರ್ನಿಂಗ್. ಬಾಯ್ ಟೆಂಪಲ್ ಪುದು ಬಲೆ ಬಾಯ್. ಬಾಯ್. ವಿಡಿಯೋ ಬಾಯ್. ವಿಡಿಯೋಗೆ ಬಾಯ್. ಬಾಯ್ ಬಾಯ್. ನಂದು ನೀರು ದೋಸೆ ಆಗ್ತಾ ಉಂಟು. ನೀರು ದೋಸೆ ಮಾಡ್ತಾ ಇದ್ದೀನಿ. ಇದು ತಿಂಡಿಗೆ ನೀರು ದೋಸೆ ಮತ್ತು ಇದು ಎಂಥದ್ದು ಚಿಕನ್ ಸುಕ್ಕ. ನಮ್ಮ ಮಗನಿಗೆ ತುಂಬ ಫೇವ್ರೆಟ್ ಇದು ನೀರು ದೋಸೆ ಮತ್ತು ಚಿಕನ್ ಸುಕ್ಕ. ಅದಕ್ಕೋಸ್ಕರ ನಾನು ಇದೇ ಇವತ್ತು ಮಾಡಿದ್ದೇನೆ ಡಿಶ್ಶು. ಸುಕ್ಕ ನಿನ್ನೆ ಮಾಡಿದ್ದೆ, ಸಂಡೆ ಅಲ್ಲ ನಿನ್ನೆ. ಹಾಗಾಗಿ ಇವತ್ತು ನಾನಿದು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೇನೆ ಗೊತ್ತಿಲ್ಲ. ಇವತ್ತೇ ಮಾಡ್ಬೋದಿಲ್ಲ, ನಾಳೆ ಮಾಡ್ಬೋದು. ಹಾಗಾಗಿ ಇವತ್ತು ಮಾರ್ಚ್ 9 ನನ್ನ ಮಗಂದು ಹ್ಯಾಪಿ ಬರ್ಡೇ. ಇಲ್ಲಿ ನೀರಿಟ್ಟಿದ್ದೇನೆ, ಬಿಸಿನೀರು. ಹಾಗೆ ಇದು ಅನ್ನ, ನಿನ್ನೆ ಉಳಿದಿರೋಂಥ ಅನ್ನ. ನನ್ನ ಮಗನಿಗೆ ನಾನು ಇದು ಗಿಫ್ಟ್ ಕೊಡ್ತಿರೋದು ನೋಡಿ. ಇದು ಎಂತ ಹೇಳೋದು, ಇದಕ್ಕೆ ಡ್ರಾಯಿಂಗ್ ಮಾಡ್ತಾರೆ ನೋಡಿ, ಅದು ಇದು ಉಂಟಲ್ಲ. ಅವನು ಕೇಳಿ ಒಂದು 2 ವರ್ಷ ಮಿನಿ ಆಯ್ತಿಲ್ಲ. ಹೋದ ವರ್ಷ ಕೇಳಿದ್ದಾನೆ ಇದು ಬೇಕು ಅಂತೇಳಿ, ಹೋದ ವರ್ಷ ಬರ್ಡೇ ಟೈಮಲ್ಲಿ. ಆದರೆ ನನಗೊಂದು ಅಭ್ಯಾಸ, ಯಾವಾಗಲೂ ನಾನು ಮಕ್ಕಳು ಹೇಳಿದ ತಕ್ಷಣ ತೆಗೆಸಿಕೊಡೋದಿಲ್ಲ ಯಾವುದು ಸಹ. ಅದು ಹೇಳಿದ ತಕ್ಷಣ ನಾವು ತೆಗೆಸಿಕೊಟ್ರೆ ನಾವೆಂತ ಹೇಳಿದರೂ ತೆಗೆದು ಕೊಡ್ತಾರೆ ಇವರು ಅಂತೇಳಿ ಮಕ್ಕಳಿಗೆ ಆಗ್ತದೆ. ಮತ್ತು ಬೇಗ ವಸ್ತುವನ್ನು ಹಾಳು ಕೂಡ ಮಾಡ್ತಾರೆ ಮಕ್ಕಳು. ಅದಕ್ಕೋಸ್ಕರ ನಾನೇನು ಮಾಡೋದು ಗೊತ್ತಾ, ಮಕ್ಕಳೇನಾದರೂ ಕೇಳಿದರೆ ಸ್ವಲ್ಪ ಟೈಮ್ ಬಿಟ್ಟೇ ತೆಗೆಸಿಕೊಡೋದು ನಾನು. ಹೇಳಿದ ತಕ್ಷಣ ತೆಗೆಸಿಕೊಡೋದಿಲ್ಲ, ಯಾವುದಾದ್ರೂ ಸರಿ, ಮಗಳಿಗಾದರೂ ಸರಿ ಮಗನಿಗಾದರೂ ಸರಿ. ಕೇಳಿದ ತಕ್ಷಣ ಯಾವುದು ಸಹ ಕೊಡಿಸೋದಿಲ್ಲ ನಾನು. ಹಾಗೆ ಹೋದ ವರ್ಷ ಕೇಳಿದ್ದ ಅವನು ಇದು ಬೇಕು ನನಗೆ ಅಂತೇಳಿ. ಹಾಗಾಗಿ ಈ ವರ್ಷ ಏನು ಕೇಳ್ತಾ ಇಲ್ಲ ಅವನು, ಯಾಕೆ ಗೊತ್ತಿಲ್ಲ ನನಗೆ. ಕ್ಲೇ ಮಾಡಲಿಂಗ್ ಇದೊಂದು ಐಟಮ್ ಕೇಳ್ತಾ ಇದ್ದಾನೆ, ಅದು ನಾನು ಈ ವರ್ಷ ತೆಗೆಸಿಕೊಡೋದಿಲ್ಲ, ನೆಕ್ಸ್ಟ್ ಇಯರ್ ತೆಗೆಸಿಕೊಡ್ತೇನೆ. ಹಾಗಾಗಿ
ಟೂಲ್ ಬರ್ತದೆ ನೋಡಿ ಕ್ಲೇ ಮಾಡಲಿಂಗ್ ಇದು, ಅದು ಕೇಳ್ತಾ ಇದ್ದೆ ಈ ವರ್ಷ. ಅದಕ್ಕೋಸ್ಕರ ನಾನು ಇದು ಬುಕ್ ಮಾಡಿ ಆಗಿತ್ತು ಮುಂಚೆನೇ, ಮತ್ತು ನಾನು ಅದನ್ನು ನೆಕ್ಸ್ಟ್ ಇಯರ್ ಕೊಡಿಸ್ತೇನೆ. ನಾನು ಅವಶ್ಯಕತೆ ಇದ್ದರೆ ಮಾತ್ರ ಕೊಡಿಸೋದು, ಸುಮ್ಮನೆ ಮಕ್ಕಳು ಕೇಳ್ತಾರೆ ಅಂತೇಳಿ ಎಲ್ಲ ತೆಗೆಸಿ ಕೊಡ್ತಾ ಇದ್ದರೆ ಮಕ್ಕಳಿಗೆ ಯಾವ ವಸ್ತು ಇದ್ದು ಸಹ ಬೆಲೆ ಗೊತ್ತಾಗೋದಿಲ್ಲ ಇದ್ದ. ಅದಕ್ಕೋಸ್ಕರ ನಾನು ಇದು ಹೋದ ವರ್ಷ ಕೇಳಿದ್ದಲ್ಲ, ಹಾಗೆ ಈ ವರ್ಷ ತರಿಸಿಟ್ಟಿದ್ದೇನೆ. ನೋಡು ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ನೋಡಲಿಕ್ಕೆ ನನಗೆ ಕ್ಯೂರಿಯಾಸಿಟಿ ಉಂಟು. ಮತ್ತು ತುಂಬ ನನ್ನ ಮಗಳಾಗೆ ಅವನು ಈ ರಿಯಾಕ್ಷನ್ಸ್ ಕೊಡೋದು ಕೂಡ ಇಲ್ಲ. ಅವನು ಅಂದರೆ ಮಗಳಾದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ, ಇವನು ಹಾಗೆಲ್ಲ ಏನಿಲ್ಲ. ನೋಡಿದ ತಕ್ಷಣ ಒಂದು ಸ್ಮೈಲ್ ಕೊಡ್ತಾನೆ ಅಷ್ಟೇ, ಅದರಲ್ಲಿ ಏನು ಮತ್ತೆ ಅಂತ ಹೇಳೋದು, ಮತ್ತೆಂತ ಹೇಳೋದಿಲ್ಲ ಅವನು, ಅಷ್ಟೇ ಅವನ ರಿಯಾಕ್ಷನ್ನೇ ಅಷ್ಟು. ಹಾಗಾಗಿ ಈಗ ಅವರು ಟೆಂಪಲಿಗೆ ಹೋಗಿದ್ದಾರೆ. ಹಾಗೆ ಹೋಗಿ ಬರುವಾಗ ನಾನು ಬರುವಷ್ಟರೊಳಗೆ ನಂದು ದೋಸೆ ಸಾಕ್ತಾ ಉಂಟಲ್ಲಿ. ಮತ್ತು ಮಕ್ಕಳಿಗೆ ಹೋಗಲಿಕ್ಕೆ ಲೇಟ್ ಆಗ್ತದಲ್ಲ, ಮಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಇವತ್ತು, ಇಬ್ಬರಿಗೆ ಸಹ ಎಕ್ಸಾಮ್ ಸ್ಟಾರ್ಟ್. ಮಗಳಿಗೆ ಮಾರ್ನಿಂಗ್ ಇದೆ ಎಕ್ಸಾಮ್, ಹಾಗೆ ಮಗನಿಗೆ ಆಫ್ಟರ್ನೂನು. ಹಾಗಾಗಿ ಇದು ತಂದಿಟ್ಟಿದ್ದೇನೆ ಇಲ್ಲಿ, ನೋಡ ಎಂತ ಹೇಗೆ ರಿಯಾಕ್ಷನ್ ಕೊಡ್ತಾನೆ ಅಂತ ಗೊತ್ತಿಲ್ಲ. ನೋಡಿ ಇದು ಒಂಥರ ಸ್ಟ್ಯಾಂಡ್ ಬರ್ತದೆ ನೋಡಿ, ಡ್ರಾಯಿಂಗ್ ಸ್ಟ್ಯಾಂಡ್ ಥರ ಇದು. ಅಲ್ಲಿ ಕ್ಯಾನ್ವಾಸ್ ಒಂದು ಬೇಕು ಅಂತೇಳಿ ಅಂದ್ಕೊಳ್ತೇನೆ ನಾನು, ಕ್ಯಾನ್ವಾಸ್ ಇಟ್ಟು ಮತ್ತೆ ಡ್ರಾಯಿಂಗ್ ಮಾಡೋದಲ್ಲ. ಹಾಗಾಗಿ ದೋಸೆ ಆಗ್ತಾ ಉಂಟು ನಂದು. ಓಹ್, ದೋಸೆ ಕರಂಚಿತೈತಾ, ನಿಮಗೆ ಅದನ್ನು ತೋರಿಸ್ಲಿಕ್ಕೆ ಹೋಗಿ ದೋಸೆಯಲ್ಲಿ ಕರಂಚಿತು. ಕರಂಚಲಿಲ್ಲ, ರೋಸ್ಟ್ ಆಯಿತು ಅಷ್ಟೆ. ಸಾಫ್ಟ್ ಬೇಕು ದೋಸೆ. ಹಸ್ಬೆಂಡಿಗೆ ಒಳ್ಳೆ ಕಾದಿರಬೇಕು, ರೋಸ್ಟ್ ಆಗಬೇಕು. ನೋಡಿ ಇದು ಚೆಂದ ಕಾದಿದೆ ದೋಸೆ. ಇದು ಹಸ್ಬೆಂಡಿಗೆ ಇಷ್ಟ ತುಂಬಾ. ಚಿಕನ್ ಸುಕ್ಕ ಇದೆ ನೋಡಿ, ಚಿಕನ್ ಸುಕ್ಕ ಇದೆ, ತುಂಬಾ ಸೂಪರ್ ಆಗುತ್ತೆ ಸುಕ್ಕ ಜೊತೆ. ಇದು ನಾನು ಡೈರಿಯಿಂದ ಹಾಲು ತಗೊಂಡು ಬಂದೆ, ಅದನ್ನು ಬಿಸಿ ಮಾಡ್ತಾ ಇದ್ದೇನೆ. ಮತ್ತು ನನ್ನ ಹಸ್ಬೆಂಡಿಗೆ ಚಹಾ ಇಡ್ತಾ ಇದ್ದೇನೆ. ಈಗ ಬಂದ ತಕ್ಷಣ ಅರ್ಜೆಂಟ್ ಮಾಡ್ತಾರೆ, ಮತ್ತು ಲೇಟ್ ಆಯಿತು ಅಂತೇಳಿ. ಹಾಗಾಗಿ ಬೇಗ ಬೇಗ ರೆಡಿ ಮಾಡಿಡ್ತೇನೆ, ಮತ್ತು ಬಂದಾಗ ರಿಯಾಕ್ಷನ್ ಹೇಗಿರುತ್ತೆ ನಿಮಗೆ ತೋರಿಸ್ತೀನಿ ಆಯಿತಾ. ಅನ್ನ ಕೂಡ ಆಯ್ತು ಇಲ್ಲಿ ಬಸ್ತು. ಪಾಟ್ಯಾ ಹಗ್ಗದ ಇದೆಯಾ? ನನ್ನ ಮಗ ನೋಡಿ ಇಷ್ಟಕ್ಕಿದ್ದ, ಇಷ್ಟು ಸಣ್ಣಕ್ಕಿದ್ದ, ಕೈಯಲ್ಲಿ ಇಟ್ಕೊಳ್ತಿದ್ದೆ. ಈಗ ನನ್ನಷ್ಟು ಹೈಟಿಗೆ ಬಂದಿದ್ದಾನೆ ನನ್ನ ಮಗ ನೋಡಿ. ಇನ್ನು ಸ್ವಲ್ಪ ಇರೋದು, ನೆಕ್ಸ್ಟ್ ಇಯರ್ಗೆ ಆಗೋ ನನಗಿಂತ ಉದ್ದ ಆಗ್ತಾನೆ. ಅದೇ ತಾಯಿ ಹಗ್ಗ ಮಾಡ್ತಿದ್ದೆ ನಾನು. ಅವನು ಯಾವುದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ, ಇದು ಓವರ್ ರಿಯಾಕ್ಟಿಂಗ್. ಇದು ಚಿಕ್ಕದು, ಇದು ರಿಯಾಕ್ಟ್ ಮಾಡಲ್ಲ, ಏನು ರಿಯಾಕ್ಷನ್ ಇರಲ್ಲ. ಇದಕ್ಕೇನೋ ರಿಯಾಕ್ಟ್ ಆಗ್ತದೆ. ಯಾಕೆ ಗೊತ್ತಾ, ಹೋದ ವರ್ಷ ಕೇಳಿದ್ದ ನಾನು ಕೊಡಿಸಿರ್ಲಿಲ್ಲ. ನಾನು ಮತ್ತೆ ಕೇಳಿದ ತಕ್ಷಣ ಕೊಡಿಸೋದಿಲ್ಲ ಯಾವುದು ಸಹ. ಮೂಗಿನ ಹೊಟ್ಟೆ ನೋಡಿ, ಮೂಗಿನ ಹೊಟ್ಟೆ ಅಲ್ಲ, ಸ್ವಲ್ಪ ದಿವಸ ಕಾಯಿಸಿ ಮತ್ತೆ ತೆಗೆಸಿಕೊಡುದು. ಖುಷಿಯಲ್ಲೇ. ಅಲ್ಲಿಗೆ ಲೇಟ್ ಆಗಿ. ಆರ್ ಯು ಹ್ಯಾಪಿ? ನೋ. ಅದ್ರದ್ದೊಂದು ಬೇರೆ ರಿಯಾಕ್ಷನ್. ಇದು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಇತ್ತು ನಮ್ಮದು ಮನೆಯದ್ದು. ಅದಾದರೆ ಈಗ ತಕ್ಕ ಕುಣಿಲಿಕ್ಕೆಲ್ಲ ಇತ್ತು. ಇದು ಹಾಗೆ ಅಲ್ಲ, ಇದು ಸ್ವಲ್ಪ ಡೀಸೆಂಟ್ ಫಿಲ್ಲು. ಇದು ಹೇಗೆ ಉಂಟಾ? ನಂದು ಬಟ್ಟೆ ಎಲ್ಲ ಇಲ್ಲಿ ಉಂಟು. ಇದು ಇದಕ್ಕೆ ಅಂತ ಒಣಗಲಿಕ್ಕೆ ಹಾಕ್ಲಿಕ್ಕೆ. ಇನ್ನು ಏಯ್ ಹಾಲು ಕುಲ್ಲರೆ ಪೋಪುನಿ ಆ ಸ್ಟ್ಯಾಂಡರ್ಡ್ ಹಾಲು ದೆಪ್ಪು ಅಲ್ಲಿ ಲಗಡಿ ಕೊರ್ಪಲ್ ಲೇಟ್ ಆಂಡ್ ಪಂಡದು ಮೇರ್ಬೋದು ಮಗನ ಡ್ರಾಯಿಂಗ್ ಸ್ವಲ್ಪ ಮುಂದೆ ಮೂಲ್ಗುಲ್ಲ ಬೆಲೆ ಏನೊಂದು ಬರ್ತಾರೆ ದೇವ್ರೆ ಕಾಪಾಡ್ಲಿ. ಒಂಜಿ ಬೇಡಿನಿ ಅಲ್ಲೊಂಜಿ ಇವಳಿಗೆ ಇನ್ನೂ 1 ವಾರದವರೆಗೆ ಇದೆ ಎಂತ ಮಂಡ ಬೆಚ್ಚನಿ.
ಓದಿ ಆಗಿದ್ದು ಆದರೂ ಮಂಡೆ ಬೆಚ್ಚ ಮಾಡು. ಅವಳು ನನ್ನ ಮಗಳು ಯಾವಾಗಲೂ ಹೀಗೆ ಅಲ್ಲ ನೀನು. ಇವತ್ತು ಫಸ್ಟ್ ಎಕ್ಸಾಮು ಮಕ್ಕಳಿಗೆ. ನನ್ನ ಮಗಳಿಗೆ ಈಗ ಮಾರ್ನಿಂಗ್ ಭಾರಿ ಖುಷಿಯಲ್ಲಿದ್ದಾಳೆ ನನ್ನ ಮಗಳು, ಎಕ್ಸಾಮ್ ಅಂತೇಳಿ ಅಲ್ಲನಾ? ಖುಷಿ ಆಯ್ತು, ಟೆನ್ಷನ್. ಗೀತಾಲಕ್ಷ್ಮಿ ಮ್ಯಾಮ್ ವಿಡಿಯೋ ತೀಯಡಪ್ಪನವೇರಿ. ಓ ದೇವರೇ, ಈ ಹನಿಕನಿಗೊಂದು ಎಷ್ಟು ಟೆನ್ಷನ್ ಅಪ್ಪ. ಅವ್ರು ಹೇಳ್ತಾರೆ, ಇವಳ ಕ್ಲಾಸ್ ಟೀಚರ್ಸ್ ಎಲ್ಲರೂ ಕೂಡ ಹಾಗೇನೆ, LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಈಗ ಎಲ್ಲರೂ ಹೇಳೋದೊಂದೇ ದೊಡ್ಡ ಟೆನ್ಷನ್ ಪಾರ್ಟಿ ಅಂತೇಳಿ. ಅದನ್ನು ಪ್ರೂವ್ ಮಾಡ್ತಿದ್ದಾಳೆ ಅವಳು ಇವತ್ತು ನಾವು ಹೇಗೆ ಬದುಕುದು ಇವಳ ಜೊತೆ. ಸಾಧ್ಯ ಇಲ್ಲ, ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಮಾಡ್ತಾಳೆ ಇವಳು. ಏನು ಮಾಡೋದು? ಬರ್ಡೇ ಬಾಯ್ ತಿಂತಾ ಇದ್ದಾನೆ ದೋಸೆ. ಇವತ್ತು ಅವನ ಫೇವ್ರೆಟ್ ಕಾಫಿ ಮಾಡಿದ್ದೇನೆ. ನರ್ಮಲಿ ಕುಡಿಲಿಕ್ಕಿಲ್ಲ, ಆದರೂ ಒಂದು ಮಾಡ್ತಾರೆ ಸಾಕು. ತಿನ್ಬೋದು, ಹಾಗಿದ್ರೆ ಪ್ಲೇಟ್ ಇಡ, ಅಲ್ಲಿ ತಿನ್ಬೇಡ್ವಾ? ಇಡ. ನಾನು ಮಕ್ಕಳ ಹತ್ರ ಹೇಳೋದು, ಇವತ್ತು ತಿನ್ಬೇಡಿ ಮಗ, ಯಾಕಂದ್ರೆ ಎಕ್ಸಾಮ್ ಉಂಟಲ್ಲ, ಇವಳ ಫುಡ್ ತಿಂದು ಜೂಲ ಬುಸುದಾಗ್ತದೆ. ಸರಿ ತಿನ್ನುದು ಮತ್ತೆ ಅಂದು ಎಂಜೇನು ಅಂದೆ. ಅಯ್ಯೋ ದೇವ್ರೆ, ನನ್ನ ಸರ್ಪ್ರೈಸ್ ಹೇಗಿತ್ತು? ಯಾವ ಸರ್ಪ್ರೈಸ್ ಬೆಸ್ಟ್? ಪಪ್ಪನೇ ನಾನು ಈರ್ದಾಯ ಕೈದಿರ್ಪುನಿಯೇ, ಈರ್ದಾಯ ಕೈದಿರ್ತೀನಿ. ಇವರು ನಿನ್ನೆನೆ ಕೊಟ್ಟಿದ್ದಾರೆ ಗಿಫ್ಟ್. ಯಾಕೆಂದರೆ ಇವತ್ತು ಎಲ್ರಾಮಿಟ್ಟು ಅವನು ಹೇಳ್ಬೇಕಲ್ಲ ಬೇಗ, ಅದಕ್ಕೆ ನಿನ್ನೆನೆ ಕೊಟ್ಟು ಬಿಟ್ಟಿದ್ದಾರೆ. ನೋಡಿದರೆ ಅದು ಎಲ್ರಾಮೇ ಆಗಲಿಲ್ಲ, ಅವರು AM ಇಡೋದು ಬಿಟ್ಟು PM ಇಟ್ಟಿದ್ದಾರೆ ಮಂಗನವರು. ಅಲ್ಲ, ಎಲ್ರಾಮ್ ಇದ್ದು ಇದು ಸ್ವಿಚ್ ಆನ್ ಮಾಡಲಿಲ್ಲಲ್ಲ ನೀವು, ಮತ್ತೆಲ್ಲಿಗೆ ಎಲ್ರಾಮ್ ಆಗುದಾ? ಇವತ್ತು ಟೇಸ್ಟಿ ನೀರು ದೋಸೆ ಮಾಡಿದ್ದು ಇವತ್ತು. ನನ್ನ ಮಗಳದ್ದು ಫೇವ್ರೇಟು, ಇವನಿಗೆ ಸಹ ಫೇವ್ರೇಟ್ ನೀರು ದೋಸೆ. ಸಾರಿ ತಿಂತಾನೆ. ಆದರೂ ಮತ್ತೆ ಹೇಳೋದು ಚೆಂದ ಆಗಲಿಲ್ಲ ಅಂತ. ಸಾರಿ ತಿನ್ನೋದು ಒಂದು 10 ದೋಸೆ ಬೇಕು ಅಪ್ಪನಿಗೆ. ಒಂದು 10 ದೋಸೆ ಬೇಕು. 10 ದೋಸೆ ಸರಿ ತಿನ್ನೋದು, ಮತ್ತೆ ಚೆಂದ ಆಗಲಿಲ್ಲ ಹೇಳೋದು. ಮತ್ತು 10 ದೋಸೆ ತಿಂದ ಮೇಲೆ ಮತ್ತೆ ಎಲ್ಲಿಗೆ ಚೆಂದ ಇರೋದು? ತಿಂದು ಸಾಕಾಗುವುದಿಲ್ಲ, ಅದಕ್ಕೆ ಹೇಳುದು. ಅದೊಂದು 4-5 ದೋಸೆ ತಿಂದಮೇಲೆ ಮತ್ತೆ ಹಾಗೇನೆ ಮುದ್ದೆ ಆದದ್ದು, ಕಾಯಲಿಲ್ಲ, ಅದೇ ಹಾಗೆ ಹೀಗೆ ಅಂಟುತ್ತದೆ, ಎಲ್ಲ ಸುರಾಗ್ತದೆ. ಇನ್ನು ಪೆನ್ನು ಪೂರ ತೊಂದರೆ ಚಿನ್ನಿ, ಪೆನ್ ಮತ್ತು ಪೆನ್ಸಿಲ್, ಎರೇಸರ್ ಪೂರ. ನನ್ನ ಮಗಳಿಗೆ ಕಂಪ್ಯೂಟರ್ ಎಕ್ಸಾಮ್ ಆಯಿತು ಇವತ್ತು. ನನಗೆ ಹೇಳಲಿಕ್ಕೆ ನಗು ಬರ್ತದೆ. ಕಂಪ್ಯೂಟರ್ ಎಕ್ಸಾಮ್ ಇವತ್ತು, ಅದಕ್ಕೆ ನಾನು ಈ ಪಾರ್ಟ್ಸ್ ಎಲ್ಲ ಹೇಳ್ತಾ ಇದ್ದೇನೆ. ಅದಕ್ಕೆ ಇವಳ ಡೈಲಾಗ್ ಎಂತ ಗೊತ್ತುಂಟ? ಎಂಥದ ಡೈಲಾಗ್ ಹೇಳೊಮ್ಮೆ ಪ್ಲೀಸ್. ನನಗೆ ಕೂಡ ಒಂದು ಎತ್ತುಳು ಹಾವು ಲ್ಯಾಪ್ಟಾಪ್ ಕಂಪ್ಯೂಟರ್ ತಗೋಲ್ಲ ಹೆಂಗೆ ಪೂರ ಓದ್ತಾವ. ಇವಳ ಈ ಒಂದು ಇಂಗ್ಲೀಷ್ ಎಕ್ಸಾಮಿಗೋಸ್ಕರ, ಇಂಗ್ಲೀಷ್ ಅಲ್ಲ ಕಂಪ್ಯೂಟರ್ ಎಕ್ಸಾಮಿಗೋಸ್ಕರ ನಾವು ಕಂಪ್ಯೂಟರೇ ಪರ್ಚೇಸ್ ಮಾಡಿ ತರಬೇಕಂತೆ. ಆಗಿದೆ ಎಂತ ಹೇಳಬೇಕು ನನ್ನ ಮಗಳಿಗೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಐ ಆಮ್ ಸ್ಪೀಚ್ಲೆಸ್. ಅಪ್ಪ ರೆಡಿಯಾಗಿ ಆಯಿತು ಕಂಪ್ಯೂಟರಲ್ಲಿ ಅಲ್ಲನಾ? ಹೌದಾ? ಎಂತ ಎಷ್ಟು ರೇಟ್ ಎಷ್ಟು ಉಂಟನಾ? ಮಾರ್ಲು ನಿಂಗೆ ಹುಚ್ಚರಾಗಿ ಅವಳು ಹೇಳಿದ್ಲು ಅಂತೇಳಿ ನೀನು ಕಂಪ್ಯೂಟರ್ ತರಿಸ್ಲಿಕ್ಕೆ. ಆಂಡ್ ಕೈ ದೆಕ್ಲೆ ಬರ್ದು ಕಾಫಿ ಬರ್ದು ಬೊಕ ಪೋಯಿ. ಓ ಯುನಿ ಡ್ರೆಸ್ ಅಂದ ಮೇ ತಾರ ಇಂಡು ಬೈಟ್ ಮಂಡೇ ಬೂರ್ನ ಬೊಕ್ಕ ಎಕ್ಸಾಮ್ಗೆ ಪೋಂದಿಲ್ಲ ಕಾವು ಮಾರಯ್ಯ. ಓ ಪುಣ್ಯಾದೀಗ ಹಂಚಿಬೋದು ಕುಲ್ಲೊಂದು ಓದ್ಲೆ ಡ್ರೆಸ್ ತೆಪ್ಪು ಜರ ಇಪ್ಪಡ ಏ ಗೆನ್ನ ಪಾಟ್ ಚಾಡ್ದಿನಾಗ ಮೆಲ್ಲ ಬಾಯ್ ಜೋಜಿಗಿನ್ನಿ. ಆಲ್ ದ ಬೆಸ್ಟ್. ಒಂದು ಮಗಲ ತಮ್ಮ ಇರ್ಬೋಪುನ್ ಶಾಲೆಗೆ ಸ್ನ್ಯಾಕ್ಸ್ ಕೊಡ್ತುಜಿದ ಅಲ್ಲ ಬೋಡ ಬರ್ಚದೆ. ಅಯ್ಯೋ ದೇವರೇ, ಓ ರಾಮದೇವರೇ,
ಕಂತ ಜೊತೆ ರೇಷ್ಮೆ ಟೇಸ್ಟ್ ದಿಯರೆ ದಾದೆ ಮಗವು ಕೈಟ್ ಕೈಯಲ್ಲಿ ಎಂಥದ್ದು ಎಂಥದ್ದು ಕೈಯಲ್ಲಿ 2 ರ್ಯಾಪರ್ ಆಯ್ ರ್ಯಾಪರ್ ಅದನ್ನು ತಿಂದದ್ದು ಬ್ಯಾಗ್ ಹಿಡ್ದಿದ್ದೆಗೆ ಐನು ಪೂರ ಅಲ್ಲಿ ಚಕ್ ಮಾಡ್ತದ್ದು ಬಕ ಅಲ್ಲೆಲ್ಲ ಟಿತ್ತು ಆಯ್ಗಂದ ಜಾತನು ಎಂಜೆ ಪುರ ತುಕೆ ಮಗ ಈ ತಿಂತಾನ ಗೋಡೆ ಎಂಜೆ ಪುರ ತುಕೆ ಓ ಬೂ ಮರ್ಲ ಬಕೊಂಜೋ ಮಗ ಡೈರಿ ಆ ಒಂದು ಶಾನು ಅವ ಬಾಲೆನ್ ಬಿಡ್ದು ತಿಂದ್ರೆ ಆ ಒಂದವ ಈ ಮತ್ತೆ ನಿಮ್ಮ ಅವ ಲಾಸ್ಟ್ ಟೈಮ್ ಹಾಲೆ ತಿಂತು ಅಲ್ಲಿ ಆ ರ್ಯಾಪರ್ ಹಾಕೋಣ ಮೂಲೆಟ್ ಬಾರ್ದು ಅಲ್ಲಿ ಅಂದು ಕೋಡಿ ಡೈರಿ ಮಿಲ್ಕ್ ದ ಲಾಲಿಪಾಪ್ ಅನ್ನು ತಿಂತಿ ನನ್ನ ಅಜ್ಜಿಯ ತೂತಿ ನನ್ನ ಅಜ್ಜ ಇನ್ನು ಡೈರಿ ಮಿಲ್ಕ್ ಅವ ಒಂದು ಸಲ ಲಾಲಿಪಾಪ್ ಅನ್ನು ಬರೀತು ಯಾರು ತೂತಿ ನನ್ನ ಅಜ್ಜಿ ಲಾಲಿಪಾಪ್ ಅಪ್ಪ ಗೀರೆ ತಿಂತೀನಿ ಅಂದ ಮಗ ಅಣ್ಣ ಟ್ಯೂಷನ್ ಮುರಲ್ಲೇ ತಂಬೋನಾಗ ಹನಿ ಅಣ್ಣನ ಮುರಂಗ್ ಟ್ಯೂಷನ್ಲೆ ತಂಬೋನಾಗ ನಮ್ಮ ಬನ್ನಾಗ ಪೇರ್ದೆ ತೊನ್ನಾಗ ಲಾಲಿಪಾಪ್ ತಂದಿನಿ ಆಂಡಲ ಈ ಲಾಲಿಪಾಪ್ ಪೇರ್ದ ಓ ಇರ್ ಪೇರ್ದ ಲಾಲಿಪಾಪ್ ತೊಂದಿನಾ ಅಪಗಂಡ ಇತ್ತೆ ಅಪಗಂಡ ಇತ್ತೆದ ಅನ್ಪುನು ಮೊಲೆನು ಒಂಜಿ CBIಗೆ ಪಾಡೋಡಾಯಿನ ನೀ ಅವು ಕಾರ್ ಹಿಡ್ದ ಬೇಲೆ ಒಂದು ಪುನು ಇರೋಡು ದೊಂಕೊಂಡು ಅವೇ ದಾನೆ ಅವು ದೊಂಕೊಂಡು ಪುನು ಇರೇನೊಂಜಿ CBIಗೆ ಪಾಡು ನೆಡ್ಡೆ ನಂದು ಅದೇ ಹನಿ ನಿಮ್ಮನ್ನೊಂದು CBIಗೆ ಹಾಕುವ ಆಯ್ತಾನಾ ಆಯ್ತಾ ಹನಿಕರ್ ಅವರೇ ನಿಮ್ಮನ್ನು ಹಾಕುವನ CBIಗೆ ಬೇಡವಾ ಹಾಕುವನಾ ಒಯ್ ಓವರ್ ಆ್ಯಕ್ಟಿಂಗ್ ಎಲ್ಲ ಸಾಕಾ ಓವರ್ ಆ್ಯಕ್ಟಿಂಗ್ ಎಲ್ಲ ಸಾಕು ನಿಂದ ಆಯ್ತಾ ನನ್ನ ಮಗಳಿಗೆ ಎಕ್ಸಾಮು ಅಲ್ಲಿ ನಿಜಾಯೇ ಒಂಜಿ ಮಲ್ತಲಿಯೇ ಮತ್ತೆ ಕೈಟ್ ಇತ್ತಿನ ಗೊತ್ತಾವಡ ತೇರ್ನಂದ ಅಲ್ಲಿ ಇನ್ನೊಂದು ಪೋಂಡು ಬೈಟ್ ಹೂ ಮಾರಣ್ಣ ಅವು ಹೆಣ್ಣ ಗೊತ್ತಿಲ್ಲ